ಸರ್. ಸರ್, ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಇನ್ವೆಸ್ಟಿಗೇಷನ್ ಡೆವಲಪ್ಮೆಂಟ್ಸ್ ಜೊತೆಗೆ ರಿಪೋರ್ಟ್ಸು ಈ ಫೈಲ್ನಲ್ಲಿದೆ ಸರ್. ಥ್ಯಾಂಕ್ ಯು. ಅರ್ಜುನ್, ಹೇಗಿವ್ರಿ 3 ಜನ ಅಕ್ಯೂಸ್ನ ಐಡೆಂಟಿಫೈ ಮಾಡಿದ್ದೀನಿ ಅಂತ ಇದ್ದೀರಲ್ಲ? ಐ ಮೀನ್, ಈ ಎಗ್ ರೈಸ್ ಹುಡುಗ, ಟೀ ಅಂಗಡಿಯವನು ಮತ್ತು ಪೆಟ್ರೋಲ್ ಬಂಕ್ ಹುಡುಗ. ವೈ ಡೋಂಟ್ ಯು ಅರೆಸ್ಟ್ ದಿಸ್ ಪೀಪಲ್ ಆ್ಯಂಡ್ ಚೇಸ್ ದ ರಿಮೈನಿಂಗ್ ಕಲ್ಪ್ರಿಟ್ಸ್? ನೋ ಸರ್, ಆ ರಿಸ್ಕ್ ತೊಗೊಳ್ಳೋದು ಬೇಡ. ಆ 3 ಜನ ನಾವು ಹಿಡಿಯೋಕೆ ಹೋಗೋದು, ಆ ವಿಷಯ ಗೊತ್ತಾಗಿ ಮಿಕ್ಕವರೆಲ್ಲ ಕಾಲು ಕೀಳೋದು, ಮತ್ತು ಅವ್ರನ್ನ ಹಿಡಿಯೋದಕ್ಕೆ ಇನ್ನೊಂದು ತಂಡ ರಚನೆ ಮಾಡೋದು, ಇದೆಲ್ಲ ಕಷ್ಟ ಆಗುತ್ತೆ ಸರ್. ಮೊರೋವರ್ ಆ ಕಾಡಲ್ಲಿರೋರು ಯಾರು ಗುರುತು ನಮ್ಮ ಹತ್ರ ಇಲ್ಲ. ಸೊ ವಾಟ್ ನೆಕ್ಸ್ಟ್? ನಾನು ಮತ್ತು ನಮ್ಮ ಟೀಮ್ನವರು ಟ್ರೆಕ್ಕರ್ಸ್ ರೀತಿ ಹೋಗಿ ಇಡೀ ತಂಡನ ಕೆಡ್ಡಕ್ಕೆ ಬೀಳಿಸ್ಬೋದು. ಗುಡ್ ಐಡಿಯಾ. ಬಟ್ ಇಬ್ಬರು ಫೀಮೇಲ್ ಆಫೀಸರ್ಸ್ನ ಆಪರೇಷನ್ನಲ್ಲಿ ಇನ್ವಾಲ್ವ್ ಮಾಡೋದು ನಿಂಗೆ ದೊಡ್ಡ ರಿಸ್ಕ್ ಅನ್ಸೋದಿಲ್ವಾ? ಪರ್ಟಿಕ್ಯುಲರ್ಲಿ ಆಫ್ಟರ್ ನೋಯಿಂಗ್ ದಿ ಕೇಸಸ್ ಆಫ್ ದೀಸ್ ಕ್ರಿಮಿನಲ್ಸ್, ಐ ಥಿಂಕ್ ಯು ಆರ್ ಟೇಕಿಂಗ್ ಅ ಬಿಗ್ ರಿಸ್ಕ್. ಸರ್, ಇಲ್ಲಿ ಆಸ್ ಪರ್ ದ ಕೇಸ್ ಹಿಸ್ಟ್ರಿ ಅವರು ಟಾರ್ಗೆಟ್ ಮಾಡುವಂಥ ಎಲ್ಲ ಟೀಮ್ನಲ್ಲೂ ಹೆಂಗಸರು ಇರಲೇಬೇಕು. ನಿಮಗೆ ಗೊತ್ತಾ, ಆಲ್ರೆಡಿ ನಮ್ಮ 4 ಜನ ಮೇಲ್ ಆಫೀಸರ್ಸ್ ಟ್ರೈ ಮಾಡಿ ಫೈಲ್ ಆಗಿದ್ದಾರೆ. ದಟ್ ಡಿಂಟ್ ವರ್ಕ್ಔಟ್. ದೇ ಆರ್ ಕಮಿಟಿಂಗ್ ದಿಸ್ ಕ್ರೈಮ್ ಫಾರ್ ಸಮ್ ಪ್ಲೆಷರ್ ಟು. ನನ್ನಿಂದ ಏನಾಗಬೇಕೀಗ? ನೀವು ಆರ್ಡರ್ ಪಾಸ್ ಮಾಡಿದ್ರೆ ಐ ವಿಲ್ ಕ್ಯಾರಿ ಔಟ್ ದಿಸ್ ಆಪರೇಷನ್. ಓಕೆ ಅರ್ಜುನ್, ಗೋ ಹೆಡ್. ಆದಷ್ಟು ಅವ್ರನ್ನ ಜೀವಂತವಾಗಿ ಹಿಡಿಯೋದಕ್ಕೆ ಪ್ರಯತ್ನ ಪಡಿ. ಬಟ್ ನಿಮ್ಮ ಜೀವಕ್ಕೆ ಏನಾದ್ರು ಅಪಾಯ ಬಂದರೆ ಯು ಹ್ಯಾವ್ ಎವ್ರಿ ರೈಟ್ ಟು ಗನ್ ದೆಮ್ ಡೌನ್. ಥ್ಯಾಂಕ್ ಯು ಸರ್. ಏನೋ ತುಂಬ ಬದಲಾವಣೆ ಕಾಣಿಸ್ತಾ ಇದೆ. ಆಫೀಸರ್ಸ್, ಇದು ಉಜಿರೆ, ಇದು ಉಪ್ಪಿನಂಗಡಿ. ಆ್ಯಕ್ಚುಲಿ ಉಜಿರೆಯಿಂದ ಉಪ್ಪಿನಂಗಡಿಗೆ 65 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಆ್ಯಂಡ್ ಈ ಉಪ್ಪಿನಂಗಡಿ ಇರೋದು ಒಂದು ನ್ಯಾಷನಲ್ ಹೈವೇನಲ್ಲಿ. ದ ವಿಕ್ಟಿಮ್ಸ್ ಸ್ಟಿಲ್ ನೌ ಹೂ ಹ್ಯಾವ್ ಬೀನ್ ಪಿಕ್ಡ್ ಬೈ ದಿಸ್ ಕಿಲ್ಲರ್ಸ್ ಹ್ಯಾವ್ ಬೀನ್ ಮಿಸ್ಲೆಡ್. ಅಂದರೆ ಅವರು ಹೋಗಬೇಕಾಗಿರೋ ದಾರಿಯನ್ನು ತಪ್ಪಿಸಿ ಬೇರೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ದೇ ಹ್ಯಾವ್ ಬೀನ್ ರಾಬ್ಡ್, ಅಸಾಲ್ಟೆಡ್, ರೇಪ್ಡ್ ಆ್ಯಂಡ್ ಮರ್ಡರ್ಡ್. ಅವರು ದಾರಿ ತಪ್ಪಿಸಿ ಬೇರೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರಲ್ಲ, ಅದೊಂದು ನಿರ್ಜನವಾದ ಅರಣ್ಯ ಪ್ರದೇಶ. ಐ ಮೀನ್ ಟು ಸೇ ಇಟ್ಸ್ ಅ ಫಾರೆಸ್ಟ್ ರೀಜನ್. ಅಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಅಕ್ಸೆಸಿಬಿಲಿಟಿ ಇರೋದಿಲ್ಲ, ನಾಟ್ ಇವನ್ ಅ ಮೊಬೈಲ್ ನೆಟ್ವರ್ಕ್. ಮಿಸ್ ಖಾನ್, ಆ ರೀತಿ ಉಜಿರೆಯಿಂದ ಉಪ್ಪಿನಂಗಡಿ ನಡುವೆ ಎಷ್ಟು ದಾರಿಗಳಿವೆ? ಕ್ಯಾಪ್ಟನ್, ಒಟ್ಟು 3 ದಾರಿಗಳಿವೆ. ಓಕೆ, ಟಾಸ್ಕ್ ನಂಬರ್ 1. ಆಫೀಸರ್ಸ್, 3 ದಾರಿಗಳಲ್ಲಿ ನೆಟ್ವರ್ಕ್ ಪ್ರೊವೈಡರ್ಸ್ನ ಮೌಂಟ್ ಮಾಡಬೇಕು. ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ನಲ್ಲಿ ವಿಕ್ಟಿಮ್ಸ್ನ ಟ್ರ್ಯಾಪ್ ಮಾಡಲಾಗಿದೆ. ಆ ಜಾಗನೇ 6ನೇ ಮೈಲಿ. ದ ಆಪರೇಷನ್ ವಿಚ್ ವಿ ಆರ್ ಕ್ಯಾರಿಂಗ್ ಔಟ್ ನೌ ವಿಲ್ ಬಿ ಕಾಲ್ಡ್ ಆಸ್ ಮೈಲಿ. ಇದು ಮೈಲಿ, ಮೈಲಿ 6ನೇ ಮೈಲಿ. ಬೇಲಿ, ಇದು ಬೇಲಿ, ಮೈ ಮರಕ್ಕೆ ಸಾವಿನ ಬೇಲಿ. ಆ್ಯಕ್ಚುಲಿ ಇದು ಹೇಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂದರೆ, ಅವರ್ ಮೆನ್ ವಿಲ್ ಬಿ ಇನ್ ಮಫ್ತಿ ಆ್ಯಂಡ್ ನಮ್ಮ ಜೊತೆಯಲ್ಲಿ ಅವರು ಟ್ರಾವೆಲ್ ಮಾಡ್ತಾರೆ. ನಮ್ಮ ಸುತ್ತಮುತ್ತ ನಡೆಯೋ ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಅವ್ರ ಅಬ್ಸರ್ವೇಷನಲ್ಲಿರುತ್ತೆ. ಅಯ್ಯೋ ಸರ್, ಸರ್ ಸರ್ ಭೂತ್ ರಾಯನ್ ಮೇಲೆ ಆಣೆಗೂ ಗೊತ್ತಿಲ್ಲ ಸರ್, ಬಿಟ್ಬಿಡಿ ಸರ್ ಪ್ಲೀಸ್. ಕುತ್ಕೋ, ಕೇಳ್ದಷ್ಟು ಕುತ್ರ ಕೊಡು. ಉಪ್ಪಿನಂಗಡಿಗೆ ಹೋಗೋದಕ್ಕೆ ಇಲ್ಲೇನಾದ್ರೂ ಬಸ್ ಬರುತ್ತಾ? ಉಪ್ಪಿನಂಗಡಿಗ ಇಷ್ಟೊತ್ನಲ್ಲ? ಅಯ್ಯೋ ಮರರೆ, ಗಂಟೆ 10 ಮುಕ್ಕಾಲಾಯ್ತಲ್ಲ. ಮೇಡಮ್ ಹೇಳಿದ್ಮೇಲೆ ಮುಗೀತು, ನಡಿ ಹೋಗೋಣ. ಬನ್ನಿ ಹೊರಡುವ.
ಅಣ್ಣ ಒಂದು ಚಿಟ್ಟಿ ಒಂದು ಬಂದು ಕೊರ್ಲೆ. ಬರ್ತೆ. ಇವ್ರೆ, ನಮ್ಮ ಗಾಡಿ ಸ್ವಲ್ಪ ಪಂಚರ್ ಆಗಿದೆ. ನಿಮ್ಮ ಗಾಡಿ ಜಾಗ ಕೊಟ್ಟರೆ ನಮ್ಮ ಗಾಡಿ ಸ್ವಲ್ಪ ಸ್ಟೆಪ್ನಿ ಚೇಂಜ್ ಮಾಡಿಕೊಡ್ತೀನಿ. ಇಂಡಿಯನ್ ಹಾಕಿ ಟೀಮಲ್ಲಿ ನಮ್ಮ 4 ಜನ ಕನ್ನಡಿಗರಿಗೆ ಆಡೋಕ್ಕೆ ಚಾನ್ಸ್ ಸಿಕ್ಕಿದೆಯಂತೆ. ನೀವು ಯಾವ ಪೊಸಿಷನಲ್ಲಿ ಇರ್ತೀರಿ? ನಾವು ನಾರ್ತ್ ವೆಸ್ಟ್ ಪೊಸಿಷನಲ್ಲಿ ಸರ್. ಓಕೆ, ಅಂದರೆ ನೀವು ಸೌತ್ ಸೈಡಲ್ಲಿ ಇರ್ತೀರಿ. ಎಸ್ ಸರ್. ಹೈವೇ ಪ್ಯಾಟ್ರೋಲ್ ಎಲ್ಲ ನಿಮ್ಮ ಟೀಮವ್ರು ನೋಡ್ಕೊಳ್ಳಿ. ಓಕೆ ಸರ್. ಆ್ಯಂಡ್ ನಾನು ಮೆಸೇಜ್ನ ಪಾಸ್ ಮಾಡೋವರೆಗೂ ನೀವು ಯಾರೂ ಕೂಡ ಫಾರೆಸ್ಟ್ ಒಳಗಡೆ ಎಂಟ್ರಿ ತಗೊಳ್ಳೋ ಹಾಗಿಲ್ಲ. ಓಕೆ ಸರ್. ಬಿಕಾಸ್ ನಮಗಿಂತ ಕಾಡಿನ ದಾರಿ ಆ ಕಿಲ್ಲರ್ಸ್ಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ದೇ ಮೇ ಈಸಿಲಿ ಎಸ್ಕೇಪ್. ಆಫೀಸರ್ಸ್, ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ವಿ ಆರ್ ನಾಟ್ ಗೋಯಿಂಗ್ ವಿತ್ ಅವರ್ ರೆಗ್ಯುಲರ್ ನೋಟ್ಸ್. ದಿಕ್ಕು ದೆಸೆಯ ತಪ್ಪಿಸಿ ನೇಡ್ ಹಗ್ಗವ ಹೊಸದಿ ಹರಿಲ್ಲಿ, ಕೆಟ್ಟವ ತೋಡಿ ಷಡ್ಯಂತ್ರ ಹೂಡಿ ಬಲೆಯ ಬೀಸಿ ಹರಿಲ್ಲಿ. ದಿಕ್ಕು ದೆಸೆಯ ತಪ್ಪಿಸಿ ನೇಡ್ ಹಗ್ಗವ ಹೊಸದಿ ಹರಿಲ್ಲಿ, ಕೆಟ್ಟವ ತೋಡಿ ಷಡ್ಯಂತ್ರ ಹೂಡಿ ಬಲೆಯ ಬೀಸಿ ಹರಿಲ್ಲಿ. ಮೈಲಿ ಇದು ಮೈಲಿ, ಮೈಲಿ 6ನೇ ಮೈಲಿ, ಬೇಲಿ ಇದು ಬೇಲಿ, ಮೈ ಮರತ್ರ ಸಾವಿನ ಬೇಲಿ. ಮೈಲಿ ಇದು ಮೈಲಿ, ಮೈಲಿ 6ನೇ ಮೈಲಿ, ಬೇಲಿ ಇದು ಬೇಲಿ, ಮೈ ಮರತ್ರ ಸಾವಿನ ಬೇಲಿ.
ನಾವೆಂತ ಮಾಡಿದ್ರೆ ಸರ್ ನಮ್ಮ ಬಿಟ್ಬಿಡಿ ಸರ್ ಸರ್, ಒಂದು ಕ್ವಶನ್. ಸಿಕ್ಕಿರುವಂಥ ಈ ಡಕಾಯಿತರು ಅವ್ರು ಎಸಗಿರುವಂಥ ಕೃತ್ಯಗಳು, ಆ ಕ್ರೌರ್ಯ, ಇದನ್ನೆಲ್ಲ ನೋಡಿದ್ರೆ ಬರೀ ಹಣಕ್ಕೋಸ್ಕರ ಅಥವಾ ಕಾಮಕ್ಕೋಸ್ಕರ ಇದೆಲ್ಲ ಮಾಡಿದ್ದಾರೆ ಅಂತ ಅನ್ಸತ್ತಾ? ಅಥವಾ ಇದ್ರ ಹಿಂದೆ ಮೂಲ ಉದ್ದೇಶ ಬೇರೆ ಏನಾದರೂ ಇದೆಯಾ? ವಾಸ್ ದೇರ್ ಎನಿ ಸ್ಟ್ರಾಂಗ್ ಮೋಟಿವ್ ಬಿಹೈಂಡ್ ದಿಸ್ ಕ್ರೈಮ್? ಮೊದಲಿಗೆ ನಾವು ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಬೇರೆ ಬೇರೆ ಡೈಮೆನ್ಷನಲ್ಲಿ ಯೋಚನೆ ಮಾಡಿದಾಗ ನಮಗೂ ಹಲವಾರು ಕನ್ಫ್ಯೂಷನ್ಸ್ ಇತ್ತು. ಆದರೆ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿ ವಿಚಾರಣೆಗೊಳಪಡಿಸಿದಾಗ ಬೆಳಕಿಗೆ ಬಂದಂಥ ಅಂಶಗಳೇನೆಂದರೆ, ಕೆಲ ವರ್ಷಗಳ ಹಿಂದೆ ವೆಸ್ಟರ್ನ್ ಘಾಟ್ಸ್ ಅಂದರೆ ನಮ್ಮ ಪಶ್ಚಿಮ ಘಟ್ಟದ ಅರಣ್ಯ ಪ್ರದೇಶದಲ್ಲಿ ಒಂದು ಪ್ರಬಲ ನಕ್ಸಲ್ ತಂಡ ಆಕ್ಟಿವ್ ಆಗಿತ್ತು. ಈ ಸೆರೆ ಸಿಕ್ಕಂತಹ ಡಕಾಯಿತರಲ್ಲಿ ಸೀನಿಯರ್ಸ್ ಮತ್ತು ಮಾಸ್ಟರ್ ಮೈಂಡ್ಗಳಾದಂಥ ಜಗ್ಗ ಮತ್ತು ಅಯ್ಯಪ್ಪ ಇದೇ ನಕ್ಸಲ್ ತಂಡದಲ್ಲಿ ಗುರುತಿಸಿಕೊಂಡಿದ್ರು. ಯಾವುದೋ ಒಂದು ವಿಷಯಕ್ಕೆ ಈ ತಂಡದಲ್ಲಿ ಇಂಟರ್ನಲ್ ಗ್ರಡ್ಜ್, ಐ ಮೀನ್ ಟು ಸೇ ಒಳ ವೈಷಮ್ಯದಿಂದ ಇದೇ ತಂಡದ ಸದಸ್ಯರು ಇವರಿಬ್ಬರನ್ನ ಅಂದರೆ ಜಗ್ಗ ಮತ್ತೆ ಅಯ್ಯಪ್ಪನನ್ನ ಕೊಲ್ಲೋದಕ್ಕೆ ಪ್ಲಾನ್ ಮಾಡ್ತಾರೆ. ಮಾಸ್ಟರ್, ಇಷ್ಟು ದಿನ ಇದ್ದಿದ್ದು ನನ್ನ ಡೌಟು ಇವತ್ತು ಕ್ಲಿಯರ್ ಆಯಿತು. ಅವರಿಬ್ಬರೇ. ಯಾರು? ಜಗ್ಗ, ಅಯ್ಯಪ್ಪ. ಇವತ್ತು ರಾತ್ರಿ ಒಳ್ಳೆ ಟೈಮ್ ನೋಡಿಕೊಂಡು ಅವರಿಬ್ಬರನ್ನ ಮುಗಿಸ್ಬಿಡಿ. ಎಸ್ ಮಾಸ್ಟರ್. ಆಯಿತು ಮಾಸ್ಟರ್. ಯಾರ ಕೂಗ್ತಾ ಇದ್ದಾರೆ ನೋಡು. ಸಿಗೋಣ. ಏನೋ ಅಣ್ಣ, ನಿಮ್ಮನ್ನು ಕೊಲ್ಲೋದಕ್ಕೆ ಇವತ್ತು ರಾತ್ರಿ ಸಂಚು ಮಾಡಿದ್ದಾರೆ. ನೀವು ಆದಷ್ಟು ಬೇಗ ಕಾಡ್ತೋರಿರಿ. ಇದನ್ನು ಅರಿತ ಜಗ್ಗ ಮತ್ತು ಅಯ್ಯಪ್ಪ ಆ ತಂಡವನ್ನು ತೊರೆದು ಪೊಲೀಸರ ಮುಂದೆ ಶರಣಾಗ್ತಾರೆ. ಮೊನ್ನೆ ಸರೆಂಡರ್ ಆದಂಥ ಇಬ್ಬರು ನಕ್ಸಲೈಟ್ಸು ಇವರೇ ಸರ್. ಇದ್ರ ಬಗ್ಗೆ ಸರಿಯಾಗಿ ವಿಚಾರಣೆ ಮಾಡಿ ಸರ್ಕಾರದ ಅಡಿಯಲ್ಲಿ ನಕ್ಸಲೈಟ್ ಪ್ಯಾಕೇಜ್ ಏನಿದೆ ಅದನ್ನು ಇವ್ರು ಸಂಬಂಧಪಟ್ಟವ್ರಿಗೆ ತಲುಪೋ ಹಾಗೆ ವ್ಯವಸ್ಥೆ ಮಾಡಿ. ಸರಿ, ನೀವು ಹೊರಡಿ. ಪೊಲೀಸರ ಮುಂದೆ ಸರೆಂಡರ್ ಆಗಿದ್ದಕ್ಕೆ ಕೋಪಗೊಂಡು ಅದೇ ನಕ್ಸಲರು ಈ 8 ಜನ ಡಕಾಯಿತರೇನಿದ್ದಾರೆ ಇವರ ಮನೆಯ 4 ಜನರನ್ನ ಕೊಂದು ಸೇಡ್ ತೀರಿಸ್ಕೊಳ್ತಾರೆ. 3 ವರ್ಷಗಳ ನಂತರ ಜೈಲಿಂದ ಬಿಡುಗಡೆ ಆದ ಜಗ್ಗ ಮತ್ತು ಅಯ್ಯಪ್ಪ ತಮ್ಮ 6 ಜನ ಸಂಬಂಧಿಕರ ಜೊತೆ ಸೇರಿ ಆ ಒಂದು ವೆಸ್ಟರ್ನ್ ಘಾಟ್ಸ್ ರೀಜನ್ನಲ್ಲಿ ಈ ರೀತಿ ಕ್ರೈಮ್ಗಳನ್ನು ಎಸಗಿ ಪೊಲೀಸ್ ಇನ್ವೆಸ್ಟಿಗೇಷನ್ನ ದಿಕ್ತಪ್ಪಿಸಿ ಮಿಸ್ಲೀಡ್ ಮಾಡಿ ಈ ನಕ್ಸಲ್ ಟೀಮ್ನ ದಮನಗೊಳಿಸೋದಕ್ಕೆ ಒಂದು ಸಂಚು ರೂಪಿಸ್ತಾರೆ. ಸೊ ಇವರ ಬಂಧನದಿಂದ ಇಲ್ಲಿವರೆಗೂ ಈ ಏನು ವೆಸ್ಟರ್ನ್ ಘಾಟ್ಸಲ್ಲಿ ನಡೀತಿದ್ದಂಥ ಸೀರಿಯಲ್ ಕಿಲ್ಲಿಂಗ್ಸ್, ಕಿಡ್ನ್ಯಾಪಿಂಗ್ಸ್ಗೆ ಒಂದು ತೆರೆ ಎಳೆದಾಗಿದೆ. ಸರ್, ಈ ಒಂದು ಮಿಷನ್ 6ನೇ ಮೈಲಿ ಏನಿದೆ, ಇದೊಂದು ತುಂಬಾ ಸೆನ್ಸೇಷನಲ್ ಆದಂಥ ಪೊಲೀಸ್ ಆಪರೇಷನ್ ಅನ್ನೋದ್ರಲ್ಲಿ 2 ಮಾತಿಲ್ಲ. ನಿಮ್ಮ ಮುಂದಿನ ನಡೆ ಏನು ಸರ್? ವಾಟ್ ನೆಕ್ಸ್ಟ್? ಅದನ್ನು ಮುಂದೆ ನೀವೇ ನೋಡ್ತೀರಿ, ರಿವೀಲ್ ಮಾಡೋದಕ್ಕಾಗೋದಿಲ್ಲ. ಎಗ್ ರೈಸ್ ತಿನ್ನೋಣ? 3 ಎಗ್ ರೈಸ್ ಕೊಡಿ. 3? ಹಾಂ ಕೊಟ್ಟೆ. ಉಪ್ಪಿನಡಿಗೆ ಹೋಗೋಕೆ ಯಾವುದು ಗಾಡಿ ಇಲ್ವಾ?
ಉಪ್ಪಿನಂಗಡಿ ಹೋಗು ಗಂಟೆ 10 ಮಕ್ಕಳಾಯ್ತಲ್ಲ ಮರ ಈಗ ಅದು ಗಾಡಿ ಸಿಗೋದಿಲ್ಲ. ನಮ್ಮ ಕಡೆ ಡ್ರೈವರ್ ಎಲ್ಲ ಡ್ಯೂಟಿ ಮುಗಿಸಿ ಮಲ್ಕೊಂಡ್ರ ಅಂತ. ನೀವೊಂದು ಕೆಲಸ ಮಾಡಿ, ಅಲ್ಲಿ ಹೈವೇ ಹತ್ರ ನಿಲ್ಲಿ, ಹೋಗೋ ಬರೋ ಗಾಡಿನೆಲ್ಲ ಅಡ್ಡ ಹಾಕಿ ಯಾರಾದ್ರೂ ನಿಲ್ಲಿಸ್ತಾರೆ, ಹತ್ತಿ ಹೋಗಿ ಅಷ್ಟೇ. ಇಲ್ಲಾಂದ್ರೆ ನೀವೆಲ್ಲ ಬೆಳಗ್ಗೆ ತನಕ ಕಾಯ್ಬೇಕು, ಮತ್ತೆಂತ ಮಾಡ್ಲಿಕ್ಕಿಲ್ಲ. ಸ್ಟಾಪ್ ಸ್ಟಾಪ್. ಎಲ್ಲಿ ಉಪ್ಪಿನಂಗಡಿಗ? ಹೌದು. ಎಷ್ಟು ಸೀಟ್ ಉಂಟು? 3. ಶಾರ್ಟ್ ಓಕೆ.